ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತವಾಗಿ ರಾಜವಂಶಸ್ಥರು ಅರಮನೆಯಲ್ಲಿ ಹಮ್ಮಿಕೊಂಡಿರುವಂತಹ ಧಾರ್ಮಿಕ ಪೂಜಾ ಕೈಂಕರ್ಯಗಳ ಕುರಿತಾಗಿ ಮಾಹಿತಿಯನ್ನ ಪ್ರಕಟ ಮಾಡಲಾಗಿದೆ. ಅಂದ್ರೆ ಪ್ರತಿ ವರ್ಷದಂತೆ ಮೈಸೂರು ರಾಜಮನೆತನದವರು ಮೈಸೂರು ಅರಮನೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತವಾಗಿ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ಮೈಸೂರು ಅರಮನೆಯಲ್ಲಿ ನಡೆಸೋ ಕಾರಣದಿಂದಾಗಿ ಅರಮನೆಯ ಒಳಾವರಣವನ್ನ ವೀಕ್ಷಣೆ ಮಾಡುವಂತಹ ಪ್ರವಾಸಿಗರಿಗೆ ಮೈಸೂರು ಅರಮನೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಹಾಗಿದ್ರೆ ಯಾವ ದಿನಗಳಲ್ಲಿ ಅರಮನೆಯ ಒಳಾವರಣವನ್ನ ವೀಕ್ಷಣೆ ಮಾಡುವುದಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಸೆಪ್ಟೆಂಬರ್ 16 ಅಂದ್ರೆ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಪ್ರವೇಶ ಇರುವುದಿಲ್ಲ. ಕಾರಣ ಸಿಂಹಾಸನ ಜೋಡಣೆ ಪ್ರಯುಕ್ತವಾಗಿ. ಇದಾದ ಬಳಿಕ ಅಂದ್ರೆ ಸೆಪ್ಟೆಂಬರ್ 22 ಸೋಮವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಪ್ರವೇಶ ಇರುವುದಿಲ್ಲ. ಕಾರಣ ಖಾಸಗಿ ದರ್ಬಾರ್ನಲ್ಲಿ ರಾಜವಂಶಸ್ಥರ ಪೂಜಾ ಕೈಂಕರ್ಯ ಇರುವಂತಹ ಕಾರಣದಿಂದಾಗಿ. ಹಾಗೆ ಅಕ್ಟೋಬರ್ 1ರಂದು ಬುಧವಾರ ಆಯುಧ ಪೂಜೆ ಪ್ರಯುಕ್ತವಾಗಿ ಸಂಪೂರ್ಣ ದಿನ ಪ್ರವೇಶ ಇರುವುದಿಲ್ಲ. ಹಾಗೆ ಮಾರನೇ ದಿನ ಗುರುವಾರ ವಿಜಯದಶಮಿ ಪ್ರಯುಕ್ತವಾಗಿಯೂ ಕೂಡ ಸಂಪೂರ್ಣ ದಿನ ಅರಮನೆಯ ಒಳಾವರಣಕ್ಕೆ ಪ್ರವಾಸಿಗರಿಗೆ ಪ್ರವೇಶ ಇರುವುದಿಲ್ಲ. ಹಾಗೆಯೇ ಇದಾದ ಬಳಿಕ ಅಂದ್ರೆ ಅಕ್ಟೋಬರ್ 31 ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12ರವರೆಗೂ ಕೂಡ ಅರಮನೆಯ ಒಳಾವರಣಕ್ಕೆ ಪ್ರವಾಸಿಗರಿಗೆ ಪ್ರವೇಶ ಇರುವುದಿಲ್ಲ. ಕಾರಣ ಸಿಂಹಾಸನ ವಿಸರ್ಜನೆ ಪ್ರಯುಕ್ತವಾಗಿ. ಈ ಕುರಿತಂತೆ ಮೈಸೂರು ಅರಮನೆ ಆಡಳಿತ ಮಂಡಳಿ ಪ್ರಕಟಣೆಯನ್ನ ಹೊರಡಿಸಿದೆ.